ಫ್ಲೆಕ್ಸ್ನ ಬಗ್ಗೆ ಭಾಳ ದೊಡ್ಡ ರೀತಿಯಲ್ಲಿ ಇದನ್ನು ಹಾಕಬಾರ್ದು, ಕಾನೂನು ಬಾಹಿರವಾಗಿ ಅಲ್ಲಲ್ಲಿ ಹಾಕಬಾರ್ದು, ಇದಕ್ಕೊಂದು ಝೋನ್ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಝೋನಲ್ಲಿ ಮಾತ್ರ ಫ್ಲೆಕ್ಸ್ ಹಾಕಬೇಕು ಅಂತ ಹೇಳೋದು ಅವರ ಬೇಡಿಕೆ. ಸರಿ ಇದೆ, ನಾವು ಕೂಡ ಅದಕ್ಕೆ ಸಹಮತ ವ್ಯಕ್ತ ಮಾಡಿದ್ದೇವೆ. ದಾರಿ ಉದ್ದಕ್ಕೂ ಫ್ಲೆಕ್ಸ್ ಹಾಕಿ ಕೊಡಬೇಕು ಅಂತೇಳಿ ನಾವು ಹೇಳ್ತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದಾಗ ಫ್ಲೆಕ್ಸ್ ಹಾಕ್ತಾರೆ, ಅದನ್ನು ಅಧಿಕಾರಿಗಳು ತೆಗೆಯುವಂಥ ತಾಕತ್ತಿಲ್ಲ. ದಿನೇಶ್ ಗುಂಡೂರಾವ್ ಅವರು ಬಂದಾಗ ಹಾಕ್ತಾರೆ. UT ಖಾದರ್ ಅವರು ಸ್ಪೀಕರ್ ಆದಂಥ ಬೇರೆ ಬೇರೆ ಕಾರ್ಯಕ್ರಮದ ಫ್ಲೆಕ್ಸ್ ಹಾಕ್ತಾರೆ. ನಿನ್ನೆ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟ ಮಾಡಿದಂಥ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ ಇತ್ತು, ಸುರತ್ಕಲ್ ಭಾಗದಿಂದ ಮಂಗಳೂರು ತನಕ. ನಿನ್ನೆ ಮೊನ್ನೆ ಐವಾನ್ ಡಿಸೋಜ್ ಅವರು ಹಾಕಿದ ಫ್ಲೆಕ್ಸ್ ಇತ್ತು. ಅವರ ಫ್ಲೆಕ್ಸನ್ನು ಕಾರ್ಯಕ್ರಮ ಆದ ನಂತರ ತೆಗೆದು ನಾವು ತೆಗೆದಿದ್ದೇವೆ ಅಂತ ತೋರಿಸ್ಕೊಡ್ತಾರೆ. ನಾಳೆ 25 ತಾರೀಕಿಗೆ ಮಾರಿಗುಡಿ ದೇವಸ್ಥಾನದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಉರುವದಲ್ಲಿ ಕಾರ್ಯಕ್ರಮ ಇದೆ. ಅವರು ದೇವಸ್ಥಾನದ ಹೊರಗಡೆ ದೊಡ್ಡ ಫ್ಲೆಕ್ಸ್ ಹಾಕಿದ್ದಾರೆ, ಅದನ್ನು ಹರಿದುಕೊಂಡೋಗಿದ್ದಾರೆ. ನಾನು ಕೇಳುವಂಥದ್ದು, ದೈವಸ್ಥಾನದ ಫ್ಲೆಕ್ಸ್ಗಳು ಹಾಕಲಿಕ್ಕೆ ಬಿಡದವರು ಕಾಂಗ್ರೆಸ್ ನಾಯಕರುಗಳ ಫ್ಲೆಕ್ಸ್. ಮೊನ್ನೆ ನಮ್ಮ ಇಂಟರ್ನ್ಯಾಷನಲ್ ಕಬಡ್ಡಿ ಕೋರ್ಟ್ ಮತ್ತು ಶಟ್ಲ್ ಕೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಯ್ತಲ್ಲ, ಟೂರ್ನಮೆಂಟ್ ಆಯಿತು. ಮುಖ್ಯಮಂತ್ರಿಗಳ ಫ್ಲೆಕ್ಸ್ ಇಡೀ ಮಂಗಳೂರಿನಲ್ಲಿ ಹಾಕಿದ್ರಲ್ಲ. ಕಾರ್ಪೊರೇಷನ್ಗಳಿಗೆ ಯಾವಾಗ ತಾಕತ್ತಿಲ್ವಾ? ಈ ಜಿಲ್ಲಾಧಿಕಾರಿಗಳಿಗೆ ಯಾವಾಗ ತಾಕತ್ತಿಲ್ವಾ? ನಾನು ಕೇಳುವಂಥದ್ದು, ಕಾಂಗ್ರೆಸ್ನವರದು ಇದ್ದು BJP ಅವರದು ಬಿಡಿ ಅಂತ ನಾನು ಕೇಳಲ್ಲ. ನಾವು ಕಾನೂನಿಗೆ ಗೌರವ ಕೊಡುವವರು. ಆದರೆ ದೈವಸ್ಥಾನದ ಯಾವುದ್ಯಾವುದು ತೆಗಿತೀರಿ ಅಂತ ಹೇಳಿದ್ರೆ ಅವರು ದೇವರುಗಳಿಗಿಂತ ಜಾಸ್ತಿ, ದೈವದಕ್ಕಿಂತ ಜಾಸ್ತಿ ಈ ಅಧಿಕಾರಿಗಳಿಗೆ, ಈ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖ್ಯನಾ? ಅಲ್ಲಲ್ಲಿ ದೇವಸ್ಥಾನದ ಕಾರ್ಯಕ್ರಮದ ತೆಗೆಯುವಂಥ ರೀತಿ ಮಾಡ್ತೀರಿ. ಈಗ ನಿನ್ನೆ ಐವಾನ್ ಡಿಸೋಜರ್ ಒಂದು ಫ್ಲೆಕ್ಸ್ ಹಾಕಿದರು. ಐವಾನ್ ಡಿಸೋಜರ ಕಾರ್ಯಕ್ರಮ ಆದ ನಂತರ ತೆಗೆದರು. ನಾನು ತೆಗೆದಿದ್ದೇವೆ ಅಂತೇಳಿ ತೋರಿಸ್ಕೊಡ್ತಾರೆ. ನಾನು ಕೇಳುವಂಥದ್ದು, ಇದರಲ್ಲಿ ತಾರತಮ್ಯ ಮಾಡಬೇಡಿ. ನೀವು ದೇವಸ್ಥಾನದವರದ್ದು ಬಿಡುವುದಿಲ್ಲ, ಕಾಂಗ್ರೆಸ್ನವ್ರದ್ದು ಬಿಡಬೇಡಿ, BJP ಅವರದ್ದು ಬಿಡಬೇಡಿ, ಹಿಂದೂಗಳದ್ದು ಬಿಡಬೇಡಿ, ಮುಸಲ್ಮಾನರದ್ದು ಬಿಡಬೇಡಿ, ಯಾರ್ದು ಬಿಡಬೇಡಿ, ಕ್ರೈಸ್ತರದ್ದು ಬಿಡಬೇಡಿ, ಎಲ್ಲರಿಗೂ ಒಂದೇ. ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ ಯಾಗ ಹಾಕಿದ್ರು ಕೂಡ ಕೆಲ ಪತ್ರಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸನ್ನು ತೋರಿಸ್ಕೊಟ್ರು, ಬಂತು. ಅದು ತೆಗೆಯುವುದಿಲ್ಲ. ಹೆದರಿಕೆ. ಯಾಕಂತೇಳಿದರೆ ಈ ಅಧಿಕಾರಿಗಳಿಗೆಲ್ಲ ಎತ್ತಂಗಡಿ ಮಾಡ್ತಾರೋ ಅಂಥೇಳಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ತಳಮಟ್ಟದ ಅಧಿಕಾರಿಗಳ ತನಕ ಈ ಹೆದರಿಕೆ ಇರ್ಬೋದು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಕಾಂಗ್ರೆಸ್ನ ತಾಳಕ್ಕೆ ತಕ್ಕಂತೆ ಕುಣಿಯೋದಂತನೇ ಬಿಡಿ. ನಿಯಮಗಳಿದ್ದರೆ ಎಲ್ಲರಿಗೂ ತಾರತಮ್ಯ ಇದೆ, ಒಂದೇ ರೀತಿಯಲ್ಲಿ ಮಾಡಿ. ಅದರಲ್ಲಿ ಕೂಡ ಆಡಳಿತ ಅಂತೂ ಸಂಪೂರ್ಣ ವೈಫಲ್ಯ. ಮಹಾನಗರ ಪಾಲಿಕೆ ಕಮಿಷನರಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಮೀಟಿಂಗ್ ಮಾಡಿದೆ, ಹೇಳಿದೆ ಅವರಿಗೆ. ಒಂದು ಕಾಲದಲ್ಲಿ ನಮ್ಮ ಮಂಗಳೂರಿನ ಸ್ವಚ್ಛತೆ 5ನೇ ರ್ಯಾಂಕಿಂಗಲ್ಲಿತ್ತು. ಈಗ ಇಡೀ ಮಂಗಳೂರಿನಲ್ಲಿ ಅಲ್ಲಲ್ಲಿ ಡೆಬ್ರಿಸ್ಗಳು, ಅಲ್ಲಲ್ಲಿ ಕಸಗಳು, ಯಾರಿಗೂ ಸಾಮರ್ಥ್ಯ ಇಲ್ಲ ತೆಗೆಸುವಂಥದ್ದು. ಎಷ್ಟು ಸಲ ಬಾಯಿ ಪಡ್ಕೊಂಡು ಹೇಳಿದ್ರು ತೆಗೆಯುವಂಥ ಸಾಮರ್ಥ್ಯ ಇಲ್ಲ. ಇಡೀ ಮಂಗಳೂರಿನಲ್ಲಲ್ಲಿ ಕಸಗಳು, ಹೊರ ರಾಜ್ಯ ಹೊರ ದೇಶದಿಂದ ಬಂದಂಥವರು, ಅದು ಕೂಡ ಈಗ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರುವಂಥವ್ರು. ಇದನ್ನು ಕಂಡ್ರೆ ಏನು ಹೇಳ್ತಾರೆ ಹೇಳಿ? ಬಹಳ ದುಃಖ ಆಗತ್ತೆ. ಜಿಲ್ಲಾಧಿಕಾರಿಗಳು ಇದನ್ನು ಅವರಿಗೆ ಹೇಳುವಂಥದ್ದು. ಬೇರೆ ಎಲ್ಲ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಗೊತ್ತಿದೆ, ಇದು ಮಾಡಲಿಕ್ಕೆ ಬರಲ್ವಾ? ಸ್ವಚ್ಛತೆ ಮಾಡಲಿಕ್ಕೆ ನಾವಂತೂ ಕೇಳ್ಕೊಳ್ತಾ ಇದ್ದೇವೆ ನಿರಂತರವಾಗಿ. ಅದಾಯಿತು. ನಿನ್ನೆ ಕೂಡ ಇಂಥ ಸಂದರ್ಭದಲ್ಲಿ ಕುಡಿಯುವ ನೀರಿಲ್ಲದೆ ದಿವಸಕ್ಕೊಂದು 10-15 ಜನರು ನನಗೆ ಕರೆ ಮಾಡ್ತಾರೆ. ಕೊಡಲಿಕ್ಕಾಗದಂಥ ಯೋಗ್ಯತೆ ಇಲ್ಲದಂಥ ಈ ಆಡಳಿತ ಕಾಂಗ್ರೆಸ್ ಸರ್ಕಾರ, ಮತ್ತು ಇವ್ರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋದು ಪ್ರಶ್ನೆ. ಒಟ್ಟಾರಾಗಿ ವಾರಗಟ್ಟಲೆ ಕುಡಿಯುವ ನೀರಿಲ್ಲ, ವಾರಗಟ್ಟಲೆ ಕಸ ಕೊಂಡೋಗೋರಿಲ್ಲ, ರಸ್ತೆಯಲ್ಲಿ ಬಿದ್ದ ಕಸ ಕೊಂಡೋಗೋದಿಲ್ಲ, ದಾರಿಯಲ್ಲಿಯೂ ಮನೆಗೆ ಬಂದು ಕಸ ಕೊಂಡೋಗುವಂಥ ವ್ಯಕ್ತಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದನ್ನು ನೋಡಲಿಕ್ಕೆ ಸಾಮರ್ಥ್ಯ ಇಲ್ಲದಂಥ ರೀತಿಯಲ್ಲಿದೆ. ನಾನು ನಿರಂತರವಾಗಿ ಅವರಿಗೆ ಸಭೆ ಮಾಡ್ತೇವೆ, ಅವರಿಗೆ ಹೇಳ್ತೇವೆ, ಆದರೆ ಅವರಿಗೆ ಯಾವುದೇ ಹೆದರಿಕೆ ಇಲ್ಲ. ಅದರ ಮಧ್ಯದಲ್ಲಿ ಜೈಲಿನ ಜಾಮರ ಬಗ್ಗೆ ಅಂತೂ ಕತೆ ಗೊತ್ತಿದೆ ನಿಮಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.